ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಕೆಲವೊಂದ್ಸಲ ಒಳ್ಳೇದಾಗಬೇಕು ಅಂದರೆ ಏಟ್ ಕಾಯ್ಬೇಕಾಗ್ತೈತೆ. ಅದೇ ಕೆಲವೊಂದ್ಸಲ ಈ ಒಳ್ಳೇದು ಅನ್ನೋದು ಅದೃಷ್ಟ ವರ ಸಿಕ್ಕಂಗೆ ಸಿಕ್ಬಿಡ್ತೈತೆ. ಈಗ ನಮ್ಮ ಪೂರ್ವಿ ಮದುವೆ ನಿಶ್ಚಯ ಆಗಿರೋದು ಅದು ಅದೇಯ. ಆದರೆ ನಾಳೆನೇ ನಿಶ್ಚಿತಾರ್ಥ ಅನ್ನೋದು ನಂಬಕ್ಕೆ ಆಯ್ತಾ ಇಲ್ಲ ರೀ. ಹೌದಿಲ್ಲ, ಪದ್ಮಿನಿ ಮದುವೆ ಮಾಡಕ್ಕೆ ನಾನು ಏಟೆಲ್ಲ ಒದ್ದಾಡ್ಬಿಟ್ಟೆ. ಮೈ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟೆ, ಮನೆ ಕಳ್ಕೊಂಡೆ, ತ್ವಾಟ ತುಡ್ಕೆ ಎಲ್ಲ ಹೊರಟೋಯ್ತು. ನಮ್ಮ ಹಳ್ಳಿನೇ ಬಿಟ್ಬಿಟ್ಟು ಇದು ಯಾವುದೋ ಕಾಂದೂರಿಗೆ ಬಂದ್ಬಿಟ್ವಿ. ತೂಟಕ್ಕೂ ಕಷ್ಟಪಡ್ಬೇಕಾಗೈತಿ ಅಂಥ ಸ್ಥಿತಿ. ಆದರೆ ಈ ಪೂರ್ವಿ ಮದುವೆ ನೋಡು ಎಷ್ಟು ಸಲೀಸಾಗ್ತೈತೆ. ಅಮ್ಮಾಜಿನ ಎಲ್ಲ ಜವಾಬ್ದಾರಿನೂ ವಹಿಸ್ಕೊಂಡ್ಬಿಟ್ಟವ್ರೆ. ನನಗೇನು ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಮ್ಮಾಜಿ ನಮ್ಮ ಪಾಲಿಗೆ ದೇವ್ರು ಅಂದ್ಬಿಟ್ರು. ಯಾರಪ್ಪ? ಹೋ, ಅಮ್ಮಾಜಿಯವ್ರಿಗೆ ಫೋನ್ ಮಾಡ್ತಾರೆ. ನಮಸ್ಕಾರ ಅಮ್ಮಾಜಿಯವರೇ, ಸಂತಾಗಿದ್ದೀರಾ? ನಮಸ್ಕಾರ ಭುಜಂಗ ಅವರೇ, ನಾನು ಕ್ಷೇಮವಾಗಿದ್ದೀನಿ. ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ, ನಾನು ಅಲ್ಲಿಲ್ಲ. ನೀವು ನಮ್ಮ ಬೀಗ್ರಲ್ಲ, ನಮ್ಮ ಪಾಲಿನ ದೇವರು. ಹೌದು ಅಮ್ಮಾಜಿ, ಈಗ ನೋಡಿ ನಮ್ಮ ದೊಡ್ಡ ಮಗಳನ್ನ ಮನೆ ತುಂಬಿಸ್ಕೊಂಡ್ರಿ. ನಮ್ಮ ಎರಡನೇ ಮಗಳು ಪೂರ್ವಿ ಓದಿನ ಜವಾಬ್ದಾರಿ ವಹಿಸ್ಕೊಂಡ್ರಿ. ಈಗ ನೋಡಿದ್ರೆ ಮದುವೆ ಮಾಡ್ತೀನಿ ಅಂತ ಹೊಂಟಿದ್ದೀರಾ. ಅದೆಲ್ಲ ಜವಾಬ್ದಾರಿ ನೀವು ವಹಿಸ್ಕೊಂಡ್ಬಿಟ್ಟಿದ್ದೀರಾ. ಅಮ್ಮಾಜಿ, ಇದೆಲ್ಲ ಮಾಡ್ತೀರಲ್ಲ ನೀವು, ಹಿಂತಿರುಗಿಸಿ ಕೊಡೋಕ್ಕೆ, ನಿಮ್ಮ ಪ್ರೀತಿಗೆ ಹಿಂತಿರುಗಿಸಿ ಕೊಡೋಕ್ಕೆ ನಮ್ಮ ಹತ್ರ ಏನೂ ಇಲ್ಲ ಅಮ್ಮಾಜಿ. ಭುಜಂಗ ಅವರೇ, ಯಾಕಿಷ್ಟು ದೊಡ್ಡ ಮಾತಾಡ್ತಾ ಇದ್ದೀರಾ? ಈಗ ನಾವು ನೀವು ಎಲ್ಲ ಒಂದೇ ಮನೆಯವ್ರು ತಾನೆ. ಇನ್ನು ಪೂರ್ವಿನ ನಮ್ಮನೆ ಮಗಳು ಅಂದ್ಕೊಂಡಿದ್ದೀನಿ ನಾನು. ಮತ್ತಿದ್ರಲ್ಲಿ ನಂದೇನೂ ಇಲ್ಲ ಭುಜಂಗ ಅವರೇ. ನಿಮ್ಮ ಹೆಣ್ಮಕ್ಳನ್ನ ತುಂಬ ಸಂಸ್ಕಾರವಂತರಾಗಿ ನೀವು ಬೆಳೆಸಿದಿರಿ. ಆ ಗುಣ ನಡತೆ ನೋಡೇ ತಾನೆ ನಾವು ನಿಮ್ಮ ಸಂಬಂಧ ಬೆಳೆಸಿದ್ದು. ಅಮ್ಮಾಜಿ, ನೀವೇ ಎಲ್ಲ ಜವಾಬ್ದಾರಿನೂ ತೊಗೊಂಡ್ಬಿಟ್ಟಿದ್ದೀರ. ನಾನಂತೂ ಎಲ್ಲಾನು ನಿಮಗೆ ಒಪ್ಪಿಸ್ಬಿಟ್ಟು ಆರಾಮಾಗಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ ಭುಜಂಗ ಅವರೇ, ಎಲ್ಲವೂ ಸರಿಯಾಗಿ ನಡೆಯುತ್ತೆ. ಭುಜಂಗ ಅವರೇ, ನಿಮಗೆ ಇನ್ನೊಂದು ವಿಷಯ ಹೇಳೋದನ್ನ ಮರ್ತೆ. ನಾಳೆ ನಿಶ್ಚಿತಾರ್ಥ ಹೋಟೆಲಲ್ಲಿ ಮಾಡೋದು ಅಂತ ಮಾತಾಗಿತ್ತಲ್ಲ, ಅದೀಗ ಬದಲಾಗಿದೆ. ದೇವಸ್ಥಾನದಲ್ಲಿ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ನಿಮಗೇನು ಅಭ್ಯಂತರ ಇಲ್ಲ ತಾನೇ? ಅಯ್ಯಯ್ಯೋ, ಖಂಡಿತ ಇಲ್ಲ, ಖಂಡಿತ ಇಲ್ಲ. ದೇವಸ್ಥಾನ ನಂತರ ಪವಿತ್ರ ಜಾಗದಾಗೆ ನನ್ನ ಮಗು ನಿಶ್ಚಿತಾರ್ಥ ನಡೀತತೆ ಅಂದರೆ ಅದಕ್ಕಿಂತ ಸಂತೋಷ ಇನ್ನೇನು ಬೇಕು ಹೇಳಿ. ಸರಿ, ಹಾಗಾದ್ರೆ ನಾಳೆ ನೇರವಾಗಿ ನೀವು ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಬಂದ್ಬಿಡಿ. ಹಂಗೆ ಆಗಲಿ. ಸರಿ ಭುಜಂಗ ಅವರೇ. ಅಮ್ಮಾಜಿ, ಕಡೆ ಕ್ಷಣದಲ್ಲಿ ನಿಶ್ಚಿತಾರ್ಥ ಹೋಟ್ಲಲ್ಲಿ ಬೇಡ ದೇವಸ್ಥಾನದಲ್ಲಿ ಇಟ್ಕೊಳ್ಳೋಣ ಅಂತ ಯಾಕೆ ಹೇಳಿದ್ರಿ? ಸ್ಟಾರ್ ಹೋಟೆಲಲ್ಲಿ ನಿಶ್ಚಿತಾರ್ಥ ಮಾಡೋದು ನಮಗೇನು ದೊಡ್ಡ ವಿಷಯ ಅಲ್ಲ ಮಾಲ್ತಿ. ಆದರೆ ನಿಶ್ಚಿತಾರ್ಥ ನಡೀತಾ ಇರೋದು ಭುಜಂಗ ಅವ್ರ ಮಗಳದು. ಪಾಪ ಅವ್ರಿಗೆ ಈ ಶ್ರೀಮಂತರ ವಾತಾವರಣ ಅಭ್ಯಾಸ ಇರೋದಿಲ್ಲ. ಆಮೇಲೆ ಮಗಳ ನಿಶ್ಚಿತಾರ್ಥಕ್ಕೆ ಅವರೇ ಮೂಲೆ ಗುಂಪಾಗ್ಬಿಡ್ತಾರೆ. ನನಗದಿಷ್ಟ ಇಲ್ಲ. ಆ ಕಾರಣಕ್ಕೆ ದೇವಸ್ಥಾನದಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಅಮ್ಮಾಜಿ, ಪ್ರತಿಯೊಂದನ್ನು ಹೇಗೆ ನೀವು ಇಷ್ಟು ಸೂಕ್ಷ್ಮವಾಗಿ ಯೋಚಿಸ್ತೀರಾ? ನಿಮ್ಮಿಂದ ನಾವು ಕಲಿಯೋದು ತುಂಬ ಇದೆ. ಜಯಂತಿ, ನಾವು ಮನೆಯಿಂದ ತಂದಿದ್ದ ಆ ಬೆಳ್ಳಿ ಹರಿವಾಣ ಎಲ್ಲಿ? ನಾನು ತರ್ತೀನಿ ರೀ ಅಕ್ಕ. ಜಯ, ನನ್ನ ಪಂಚಾಂಗ ಇಲ್ಲಿ ಕಾಣಿಸ್ತಾ ಇಲ್ಲ. ಅಯ್ಯೋ, ನಿಮ್ದೊಂದು, ನನ್ಗೇನು ಗೊತ್ತು? ಅಲ್ವೇ, ಬೆಳಗ್ಗೆ ಮನೆಯಿಂದ ಬರ್ಬೇಕಾದ್ರೆ ತಂದಿದ್ದೆ, ಈಗ ನನ್ನ ಕೈಗೆ ಸಿಗ್ತಾ ಇಲ್ಲ. ಎಲ್ಲೋಯ್ತು? ಮರೆತು ಕಾರಲ್ಲಿ ಇಟ್ಟಿರ್ತೀರಾ, ಹೋಗಿ ನೋಡಿ. ಕಾರಲ್ಲಿ ಇಟ್ಟಿದ್ದೀನ? ಮುಹೂರ್ತದ ಬಗ್ಗೆ ಏನೋ ಡೌಟು. ಚಂಚಲ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ?
ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಮ್ಮಾಜಿ. ಹೌದು ಅಮ್ಮಾಜಿ, ಇಷ್ಟು ಕಮ್ಮಿ ಟೈಮಲ್ಲಿ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ. ನಾವು ನಿಮ್ಮ ಜೊತೆ ಸಂಬಂಧ ಬೆಳೆಸ್ತಿರೋದೇ ನಮ್ಮ ಸರ್ಕಲಲ್ಲಿ ಎಲ್ರಿಗೂ ದೊಡ್ಡ ವಿಷಯ. ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ರು ಸೊಸೈಟಿಯಲ್ಲಿ ನಿಮ್ಗಿರೋ ಬೆಲೆ ಗೌರವನೇ ಬೇರೆ ಅಮ್ಮಾಜಿ. ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ ಲಾಲವ್ರೆ. ದೇವರ ನಿರ್ಧಾರಕ್ಕೆ ಎಲ್ಲರೂ ತಲೆ ಬಾಗಬೇಕು ಅಷ್ಟೇ. ಪೂರ್ವಿ ಹಣೆಯಲ್ಲಿ ರಿಷಿ ಹೆಸರು ಬರ್ದಿತ್ತು, ಆದ್ರಂತೆ ಎಲ್ಲವೂ ನಡೀತಾ ಇದೆ ಅಷ್ಟೇ. ಮದುವೆನೂ ಹೀಗೆ ನೀಟಾಗಿ ನಡೆದ್ಬಿಟ್ರೆ ನನ್ಗಷ್ಟೇ ಸಾಕು. ಇದು ಈ ಅಮ್ಮಾಜಿ ಮುಂದೆ ನಿಂತು ನಡೆಸ್ತಿರೋ ಮದುವೆ ಅಂದಮೇಲೆ ಯಾವ ಲೋಪದೋಷಗಳು ಬರದಂತೆ ಅಚ್ಚುಕಟ್ಟಾಗಿ ನಡೆಯುತ್ತೆ. ನೀವೇನು ಯೋಚಿಸ್ಬೇಡಿ. ಋಷಿ, ಹೋಗಪ್ಪ, ಬೇಗ ರೆಡಿ ಆಗೋ. 10 ನಿಮಿಷದಲ್ಲಿ ನನ್ನ ಮಗ ರೆಡಿ ಆಗ್ತಾನೆ. ಸರಿ. ಹೌದು, ಪೂರ್ವಿಯಲ್ಲಿ ರೆಡಿ ಆಗ್ಲಾ? ಮಾಲ್ತಿ, ಅಮ್ಮಾಜಿ. ಪೂರ್ವಿ ರೆಡಿ ಆದ್ಲ ನೋಡು. ಲೀನವ್ರೆ, ಪೂರ್ವಿಯಲ್ಲಿ ಅಲ್ಲೇ ಕೋಣೆಯಲ್ಲೇ ತಯಾರಾಗ್ತಾವಳೆ. ಇಲ್ವಲ್ಲ, ಅವ್ಳ ಒಳಗಡೆ ಇಲ್ಲ. ನಾನೇ ನೋಡಿವ್ನಿ, ನಮ್ಮ ಪದ್ಮಿನಿನ ಸೀರೆ ಉಡಿಸ್ತಿದ್ಲು. ಹೋ, ಹಾಗಾದ್ರೆ ಪದ್ಮಿನಿನೇ ಒಳ್ಳೆ ಹೊರಗಡೆ ಕರ್ಕೊಂಡು ಹೋಗಿರ್ಬೇಕು. ಈಗಿನ ಕಾಲದ ಹುಡುಗರು ರೆಡಿ ಆದ ತಕ್ಷಣ ಫೋಟೋ ತೆಗೆಸ್ಕೊಳ್ಳೋ ಪದ್ಧತಿ ಇದೆಯಲ್ಲ. ಓಹೋ, ನೋಡಿ ಬಂದ್ರು. ಪೂರ್ವಿ ಅಲ್ವಮ್ಮ? ಪೂರ್ವಿ ಒಳಗಡೆ ಇಲ್ವಾ? ಇಲ್ಲಮ್ಮ. ನಿನ್ ಜೊತೆನೆ ಅವಳೆ ಅಂತ ಅನ್ಕೊಂಡಿವ್ನಿ. ಇಲ್ಲ ಅವ, ಅವಳು ನಮ್ಮ ಜೊತೆ ಬರ್ಲಿಲ್ಲ. ಈ ಹುಡುಗಿ ಎಲ್ಗೋಗ್ಬಿಡ್ತು. ಇರಿ, ನಾನು ನೋಡ್ಕೊಂಬರ್ತೀನಿ. ಅವ ಬೇಡ ಬೇಡ, ಅವಳು ಇಲ್ಲೇ ಎಲ್ಲೋ ಇರ್ತಾಳೆ, ನಾವು ನೋಡ್ತೀವಿ ಬಿಡಿ. ಅದು ಪೂರ್ವಿಯಲ್ಲಿ ನೀನ್ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಇಲ್ಲಿ ಏನ್ ನಡೀತೈತೆ? ಅತ್ಯವ, ಪೂರ್ವಿಗೆ ಈ ಮದ್ವೆ ಇಷ್ಟ ಇಲ್ಲ. ಹೌದಾ? ಮತ್ ಅತ್ಯವ ನಂಗೇನು ಹೇಳಲೇ ಇಲ್ಲ. ಅತ್ಯವ, ಅವಳು ತುಂಬಾ ಹಠ ಮಾಡ್ತಿದ್ದಾಳೆ. ಅವಳು ನಿಶ್ಚಿತಾರ್ಥ ಮಾಡ್ಕೋಬೇಕಂದ್ರೆ ನಾನು ನಂದನ್ನೋರ್ನ ಮದ್ವೆ ಆಗ್ಬೇಕಂತೆ. ಅದ್ ಹೆಂಗಾಯ್ತದ ಅತ್ಯವ? ಅಂದ್ರೆ ನೀನ್ ಅವಳ ಮಾತಿಗೆ ಒಪ್ಕೊಳ್ಳಿಲ್ಲ, ಅದಕ್ಕೆ ಅವಳು? ಅಯ್ಯೋ ಅತ್ಯವ, ಹಂಗೆಲ್ಲ ಏನಿಲ್ಲ. ಅವಳು ಇಲ್ಲೇ ಎಲ್ಲೋ ಇರ್ತಾಳೆ, ಬನ್ನಿ ಹುಡುಕನ. ಪದು ನಿಂದ ಅತಿ ಆಯ್ತು. ನಂದನ್ ಅವ್ರನ್ನ ಮದ್ವೆ ಆಗಿ ನಿನಗೇನ್ ಕಷ್ಟ? ಅತ್ಯವ, ಮೊದ್ಲು ಪೂರ್ವಿನ ಹುಡ್ಕನ ಬನ್ನಿ. ಪದು, ಪೂರ್ವಿ, ಇಲ್ಲೇನ್ ಮಾಡ್ತಿದ್ಯಾ? ಅಲ್ಲಿ ಎಲ್ರು ನಿನ್ನ ಹುಡುಕ್ತಿದ್ದಾರೆ. ಅಕ್ಕ, ನಾನು ನಿನ್ಗೋಸ್ಕರನೇ ಕಾಯ್ತಿದ್ದೆ. ಏನಿದೆಲ್ಲ ಪೂರ್ವಿ? ಹೇಳ್ತೀನಕ್ಕ. ನಂದನ್ ಅವರಲ್ಲಿ ಅವ್ರು ನಿನ್ನನ್ನು ಕರ್ಕೊಂಡು ಬರ್ತೀನಿ ಅಂತ ಬಂದ್ರು. ನಿನಗೆ ಸಿಗ್ಲಿಲ್ವಾ? ಅವ್ರು ನಮಗ್ ಸಿಗ್ಲಿಲ್ಲ ಕಣವ. ನನ್ ಮೊದ್ಲು ಹೇಳು, ಇದೆಲ್ಲ ಏನಕ್ಕೆ ವ್ಯವಸ್ಥೆ ಮಾಡ್ತಿದ್ಯಾ? ಏನ್ ನಡೀತಿದೆ ಇಲ್ಲಿ? ಅಕ್ಕ, ಈ ಹಸೆ ಮನೆ ತಯಾರಾಗಿರೋದೆ ನಿನಗೆ ಮತ್ತೆ ನಂದನ್ ಅವ್ರಿಗೆ ಅಂತ. ನೀವಿಬ್ರು ಇಲ್ಲಿ ಕೂತ್ಕೋಬೇಕು. ನಂದನ್ ಅವ್ರ ಕೈಯಲ್ಲಿ ನೀನು ತಾಳಿ ಕಟ್ಟಿಸ್ಕೋಬೇಕು. ಆಮೇಲೆ ನಾನು ಅಲ್ಲೋಗಿ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು. ಏನಿವಳು? ನಿನ್ನೆ ರಾತ್ರಿನೇ ಫೋನ್ ಮಾಡಿ ಹೇಳಿದ್ದೀನಿ, ಪ್ರೂಫ್ ಸಿಕ್ಕಿದೆ ನಿನ್ನ ಗಂಡನಿಂದ ದುಡ್ಡು ಕೊಡಿಸು ಅಂತ. ಇವಳು ಫೋನ್ ಮಾಡಿಲ್ಲ, ನಂದನೂ ಫೋನ್ ಮಾಡಿಲ್ಲ. ನಾನು ತಮಾಷೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಾರಾ? ನಾನೇ ಫೋನ್ ಮಾಡ. ನನಗೆ ಬಿಸ್ನೆಸ್ ಟೂರ್ ಇದೆ ಅಂತ ನಿಮಗೆ ಅವಸರ ಆಗೋ ಥರ ಮಾಡಿದೆ ನಾನು. ಅಯ್ಯೋ, ಅದೇನು ನಮಗೆ ತೊಂದರೆ ಆಗಲಿಲ್ಲ ಬಿಡಿ. ಆದರೆ ನಮ್ಮ ಬೀಗರ ಊರಲ್ಲಿ ಇಲ್ವಲ್ಲ, ಅದೇ ಬೇಜಾರು. ಏನ್ ಮಾಡೋದು? ವೀರೇಂದ್ರ ಜನಾರ್ದನ ಇಬ್ರು ಗುಜರಾತ್ಗೆ ಹೋಗಿದ್ದಾರೆ. ಕೆಲವೊಂದು ಮೀಟಿಂಗ್ಗಳು ಕ್ಯಾನ್ಸಲ್ ಮಾಡೋದಕ್ಕೆ ಆಗೋದೇ ಇಲ್ಲ. ಮದುವೆ ಒಳಗಡೆ ಅವ್ರನ್ನ ಬಂದ್ಬಿಡೆ ಕೇಳ್ಬಿಡಿ ಅಮ್ಮಾಜಿ. ಅಮ್ಮ, ನಾನು ರೆಡಿ. ಅಯ್ಯೋ, ಎಷ್ಟು ಚೆನ್ನಾಗಿ ಕಾಣ್ತಿದ್ಯೋ, ದೃಷ್ಟಿನೇ ಆಗುತ್ತೆ. ರಿಷಿ, ಹೋಗಿ ಕೂತ್ಕೊಪ್ಪ. ಲೀಲಾ ಅವರೇ, ಪೂರ್ವಿ ಇಲ್ಲಿ?
ಅಮ್ಮಾಜಿ ಅದು ಆಗ್ಲೇ ಮಾಲ್ತಿಗೆ ಹೇಳಿ ಕಳ್ಸದ್ನಲ್ಲ ಪೂರ್ವಿ ರೆಡಿ ಆದ್ಲ ನೋಡು ಅಂತ. ಇನ್ನೂ ತಯಾರಾಗಿಲ್ವಾ ಅವಳು? ಅಮ್ಮಾಜಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಬನ್ನಿ. ಕ್ಷಮಿಸಿ ಬೇಗ. ಬಂದೆ. ಇಲ್ಲ, ಈ ಪೂರ್ವಿ ಎಲ್ಲೋದ್ಲು ಅಂತ ಆ ಪದ್ಮಿನಿ ಕರ್ಕೊಂಡ್ಬರ್ತೀನಿ ನಿಂತು ಹೋದ್ಲು. ಅವಳು ಕಾಣ್ತಿಲ್ಲ. ಬರ್ತಾರೆ ರೀ, ತಯಾರಾಗ್ತಿರ್ತಾರೆ. ಏನ್ ಮಾಡ್ತಾರೆ? ಅಮ್ಮಾಜಿಯವ್ರು ಕೇಳಿದಾಗ ಇಲ್ಲಿರ್ಬೇಕಲ್ವ ಅವಳು? ಸ್ವಲ್ಪ ಅರ್ಥ ಆಗಲಿಲ್ಲ. ನಾನು ಬೆಳಿಗ್ಗೆ ಮಾತಾಡಿದಾಗ ಅವಳು ನನ್ನ ಹತ್ರ ಸರಿಯಾಗಿ ಮಾತಾಡಲಿಲ್ಲ. ನೋಡು, ಚಿಕ್ಕಳಿಂದ ಎಷ್ಟು ಜನ ತಯಾರಾಗಿ ಕೂತವ್ರೆ. ಎಲ್ಲೋದಿಪ್ಪಗಳು ಎಲ್ಲೋದ್ಲು ಅಂತ. ಅಂದ್ರೆ ನಿಂಗೆ ಈ ಮದುವೆ ಇಷ್ಟ ಇಲ್ವಾ? ಇಲ್ಲವಾ? ಅಯ್ಯೋ, ಈ ಹುಡುಗಿ ಮದುವೆ ಇಷ್ಟ ಇಲ್ಲ ಅಂತಿದ್ಲು. ನಾನು ಸುಮ್ಕೆ ಮಾತಿಗೆ ಹೇಳ್ತಾವಳೆ ಅನ್ಕೊಂಡಿದ್ದೆ. ಈಗ ಯಾಕೋ ಭಯ ಆಗ್ತೈತಲ್ಲ. ಏನೋ ನಿಂದು ಕಿರಿಕಿರಿ? ಏಯ್, 10 ಲಕ್ಷ ರೆಡಿ ಆಯ್ತಾ? ಏಯ್, ನಾನು ಏನೋ ಒಂದು ಮುಖ್ಯವಾದ ಕೆಲಸದಲ್ಲಿದ್ದೀನಿ. ಈ ಥರ ಫೋನ್ ಮಾಡಿ ಟಾರ್ಚರ್ ಕೊಡಬೇಡ. ಇಡು ಫೋನು. ನನ್ನ ಮಾತನ್ನ ಕೇಳೋ. ನಾನು ದುಡ್ಡನ್ನ ಎಲ್ಲಿಗೆ ಬಂದು ತಗೋಬೇಕು ಅದನ್ನು ಹೇಳೋ. ನಿನಗೆ ಎಷ್ಟು ಸಲನೋ ಹೇಳಬೇಕು? ನಿನಗೆ ಕೊಡಬೇಕಾಗಿರೋ ದುಡ್ಡೆಲ್ಲ ಕೊಟ್ಟಾಗಿದೆ. ಇನ್ನೊಂದು ನಯಾ ಪೈಸೆನೂ ನಾನು ನಿನಗೆ ಕೊಡಲ್ಲ. ಬೇಡ ನಂದನ್, ವಿಷಯ ಗೊತ್ತಿಲ್ಲದೆ ಮಾತಾಡಬೇಡ. ನಂದನ್, ನನ್ನ ಹತ್ರ ಪ್ರೂಫ್ ಸಾಕು. ನೀನು ಏನು ಹೇಳಿದ್ರು ಅಷ್ಟೇ. ಹೌದಾ? ಇದೇ ಮಾತಾ? ಸರಿ, ನಾನು ಅಮ್ಮಾಜಿ ಹತ್ರ ಹೋಗಿ ಹೇಳ್ತೀನಿ. ಹೋಗ, ನಂದು ನಿಂದು ವ್ಯವಹಾರ ಮುಗ್ದೋಗಿದೆ. ಗುಡ್ ಬೈ. ತಪ್ಪು ಮಾಡಿಬಿಟ್ಟೆ ನಂದ. ನೀನು ನನಗೆ ದುಡ್ಡು ಕೊಡಲ್ಲ ಅಂತ ಹೇಳ್ತಿ ಅಲ್ವಾ? ಕೊಡಬೇಡ, ಪರವಾಗಿಲ್ಲ. ಆದರೆ ನಾನು ಇಷ್ಟಕ್ಕೆ ಸುಮ್ಮನೆ ಆಗ್ತೀನಿ ಅಂತ ಮಾತ್ರ ಅನ್ಕೋಬೇಡ. ನಿನ್ನ ಪದ್ಮಿನಿ ಜೀವನನ ಹಾಳು ಮಾಡ್ತೀನಿ. ಯಾರಿಗೆ ವಿಷಯ ಹೇಳಬೇಕು ಅವ್ರಿಗೆ ವಿಷಯ ಹೇಳ್ತೀನಿ. ನೀನು ದುಡ್ಡು ಕೊಟ್ಟಿದ್ರೆ ಬರೀ ದುಡ್ಡು ಮಾತ್ರ ಹೋಗಿರ್ತಾ ಇತ್ತು. ಆದರೆ ಈಗ ನಿನ್ನ ನೆಮ್ಮದಿ, ಸುಖ, ಶಾಂತಿ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಹಾಗೆ ಮಾಡ್ತೀನಿ.